ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೇಕು ಹೊಸ ಮಾಸ್ಟರ್ಸ್. ಯಾಕಂತಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಯಾಕೆ ಅಂತಂದ್ರೆ ಹೊಸ ಮಾಸ್ಟರ್ಸ್ ಸಹ ಮುಂದೆ ಬರ್ಲಿ, ನಾಳೆನೂ ಅವರು ಸಹ ಹೀಗೆ ನಮ್ಮ ಈಗ ಅಶ್ವಿನಿ ಮೇಡಮ್ ಬಂದು ಹೇಗೆ ಮಾತಾಡಿದಾರಲ್ಲ ಅದೇ ತರನೇ ಅವರು ಬಂದ್ ಮಾತಾಡ್ಲಿ ಅನ್ನೋದು ನಮ್ಮ ಗುರುಜಿಯ ಉದ್ದೇಶ. ಎಲ್ಲರೂ ಮಾಸ್ಟರ್ ಆಗ್ಬೇಕು ಅನ್ನೋದು ಗುರುಜಿಯ ಉದ್ದೇಶ. ಈಗ ನಾವು ಹಳಬ್ರೆಲ್ಲ ಮಾತಾಡ್ತಾ ಇದೀವಿ, ಗುರೂಜಿ ಏನ್ ಹೇಳೋದು ಅಂತಂದ್ರೆ ಹೊಸಬ್ರು ಬರ್ಲಿ, ಅವರು ಮಾತಾಡ್ಲಿ, ಅವರು ಒಂದ್ ದಿವಸ ಮಾಸ್ಟರ್ ಆಗ್ಲಿ, ಅವರು ಒಂದು ವಿಷಯವನ್ನ ಕೊಡ್ಲಿ ಅಂತ ಅವ್ರದ್ದು ಒಂದು ಕಲ್ಪನೆ. ಅದಕ್ಕೋಸ್ಕರ ನಾವು ಹೊಸ ಮಾಸ್ಟರ್ಸ್ಗೆ ಎನ್ಕರೇಜ್ ಮಾಡ್ತಾ ಇದೀವಿ. ಹಳೆ ಮಾಸ್ಟರ್ಸ್ ಅಂದ್ರೂ ಮಾತಾಡ್ತಾನೆ ಇರ್ತಾರೆ, ಅವ್ರಿಗೂ ಇರುತ್ತೆ ಅವಕಾಶ. ಕೊನೆಯದಾಗಿ ಫಸ್ಟ್ ಹೊಸ ಮಾಸ್ಟರ್ಸ್ ಮಾತಾಡಿ. ಓಕೆ, ವೆಲ್ಕಮ್. ಬಸವರಾಜ್ ಬಸವರಾಜ್ ಸರ್ ಮಾತಾಡಿ. ಮಾತಾಡಿ ಸರ್ ಅನ್ಮ್ಯೂಟ್ ಮಾಡಿದೆ, ಮಾತಾಡಿ ಸರ್. ವಾಯ್ಸ್ ಬರ್ತಾ ಇಲ್ಲ. ಮಾಸ್ಟರ್ಸ್ ಒಂದು ಸರಿ ಅನ್ಮ್ಯೂಟ್ ಮಾಡಿದ್ಮೇಲೆ ಮತ್ತೆ ನೀವ್ ಅದ್ ಮೈಕ್ ಬಟನ್ ಮೇಲೆ ಒತ್ತಿದ್ರೆ ಅದ್ ಮತ್ತೆ ಮ್ಯೂಟ್ ಆಗ್ಬಿಡುತ್ತೆ. ದಯವಿಟ್ಟು ಒಂದ್ಸರಿ ಒತ್ತಿದ್ಮೇಲೆ ಮತ್ತೆ ಇನ್ನೊಂದ್ಸರಿ ಇದನ್ ಮಾಡ್ಬೇಡಿ. ಓಕೆ, ಅನ್ಮ್ಯೂಟ್ ಆದ್ಮೇಲೆ ಮತ್ತೆ ಮ್ಯೂಟ್ ಮಾಡ್ಕೋಬೇಡಿ. ಕೇಳಿಸ್ತಾ ಇಲ್ಲ. ಜರ್ನಿಯಲ್ಲಿ ಇದಾರೆ ಅನ್ಸುತ್ತೆ ಗುರುಜಿ ಅವರು. ಓಕೆ, ಏನಾದ್ರು ಇದ್ರೆ ಮೆಸೇಜ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು. ಲಕ್ಷ್ಮಿ ಅಮ್ಮ ಮಾತಾಡಿ. ನಮಸ್ತೆ ಸರ್. ಸರ್, ತಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಹೇಳಿದ್ರಿ. ಹೌದು, ಅವರ್ಸ್ ಮಾಡಕ್ ಆಗಲ್ಲ, ಮಿನಿಮಮ್ 12 ಅವರ್ಸ್, 12 to 14 ಅವರ್ಸ್ ಮಾಡಬಹುದು. ನಾನು ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ 12 ಅವರ್ಸ್ ಸ್ಟಾರ್ಟ್ ಮಾಡಿ, ಆಮೇಲೆ 14 ಹೋಗಿ, ಆಮೇಲೆ 16 ಹೋಗಿ. 16 ಆಗ್ಲಿಲ್ಲ ಸರ್. ಇಲ್ಲಿ ಏನಾಗತ್ತಂದ್ರೆ ಒಂದು ದಿವಸಕ್ಕೆ ನೀವು 16 ಗಂಟೆ ಕೊಡ್ತಾ ಇದ್ರ, 12 ಗಂಟೆ ಕೊಡ್ತಾ ಇದ್ರ, 14 ಗಂಟೆ ಕೊಡ್ತಾ ಇದ್ರ. ಯಾವ್ದಕ್ಕೆ? ಹೀಲಿಂಗ್ ಗೋಸ್ಕರ. ಒಂದು ವಾರದಲ್ಲಿ ಎಷ್ಟು ಗಂಟೆಗಳಾಗ್ತದೆ? ಒಂದು ತಿಂಗಳಲ್ಲಿ ಎಷ್ಟು ಗಂಟೆಗಳಾಗ್ತದೆ? ಒಂದು ವರ್ಷದಲ್ಲಿ ಎಷ್ಟು ಗಂಟೆಗಳಾಗತ್ತೆ? ಸಪೋಸ್ ನಾವು ಈ ತರ ಒಂದು ದಿವಸಕ್ಕೆ 14 ಗಂಟೆ ಸಮಯ, ಒಂದು ವಾರ ಕೊಟ್ರೆ ನಿಮ್ಮ ನೆಗಡಿ ಎಲ್ಲ ಹೋಯ್ತು. ಒಂದು ತಿಂಗಳು ಕೊಟ್ರೆ ನಿಮ್ಮ ಡಯಾಬಿಟಿಸ್ ಹೋಯ್ತು. 3 ಮಂತ್ಸ್ ಕೊಟ್ರೆ ಕ್ಯಾನ್ಸರ್ ಹೋಯ್ತು. ಈ ತರ ಇರ್ತದೆ. ಅಂದ್ರೆ ಆ ಹೀಲಿಂಗ್ ಕೆಪಾಸಿಟಿ, ಹೀಲಿಂಗ್ನು ಎಷ್ಟು ಸಮಯ ನಾವು ಹೀಲಿಂಗ್ ನಾವು ಸಮಯ ಕೊಡ್ತಾ ಇದೀವೋ ದೇಹಕ್ಕೆ, ಅದೇ ಹೀಲ್ ಮಾಡ್ಕೊಂತೆ. ಯಾಕಂದ್ರೆ ನಮ್ಮ ಒಳಗಡೆ ಅಂತರ ವೈದ್ಯರಿದ್ದಾರೆ, ನಮ್ಮ ಒಳಗಡೆ ಇರುವಂತ ಪ್ರಾಣಶಕ್ತಿ ಇದೆ, ಅದು ಅಂತರ ವೈದ್ಯರು ಅಂತ ಹೇಳ್ತೀವಿ. ಅದೇ ಪರಿಹಾರ ಮಾಡ್ಕೊಂತದೆ, ಯಾವ ಡಾಕ್ಟರ್ ಬೇಕಾಗಿಲ್ಲ. ರೈಟ್, ಹೇಳಿಮಾ. ಸೊ ಮಿನಿಮಮ್ 12 ಗಂಟೆ ಟು 14 ಅವರ್ಸ್ ನಡೀತದಲ್ಲ ಸರ್? ಕೊಡಿ, ಸಾಕು, ಸದ್ಯಕ್ಕೆ ಸಾಕು. ಸರಿ ಸರ್. ಈ ಮಧ್ಯದಲ್ಲಿ ನೀವು ಆ ಫಾಸ್ಟಿಂಗ್ ಸಮಯದಲ್ಲಿ ಬೇಕಂದ್ರೆ ಕೋಕೋನಟ್ ವಾಟರ್, ಸ್ವಲ್ಪ ಜ್ಯೂಸ್ಗಳು ತಗೊಂಡು ತೊಂದರೆ ಇಲ್ಲ. ಐ ಮೀನ್ ಜ್ಯೂಸು, ಕೋಕೋನಟ್ ವಾಟರ್ ನಿಮ್ಗೆ ನಿಶಕ್ತಿ ಅಂತ ಅನಿಸ್ತಾ ಇದ್ರೆ, ಸ್ವಲ್ಪ ಶಕ್ತಿ ಕಡಿಮೆ ಅಂತ ಅನಿಸ್ತಾ ಇದ್ರೆ, ಸೊ ಈ ಫಾಸ್ಟಿಂಗ್ ಸೈಕಲ್ ಅಲ್ಲಿ ಕೋಕೋನಟ್ ವಾಟರ್ ಅಲೌಡ್, ಮತ್ತೆ ಸ್ವಲ್ಪ ಜ್ಯೂಸ್ಗಳು ಅಲೌಡ್, ನಾರ್ಮಲ್ ವಾಟರ್ ಕುಡಿಬಹುದು, ಏನ್ ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಘನ ಪದಾರ್ಥ ಅಂತೂ ಯಾವ್ದು ಕೊಡಬಾರ್ದು. ಆದಷ್ಟು ಕೋಕೋನಟ್ ವಾಟರ್ ಆದ್ರೆ ಅದಕ್ಕೇನು ಜೀರ್ಣ ಅನ್ನೋದು ಜಾಸ್ತಿ ಇರಲ್ಲ. ಅರ್ಥ ಆಯ್ತಾ? ಜೀರ್ಣಕ್ರಿಯೆ ವರ್ಕ್ ಮಾಡಬಾರ್ದು, ಸ್ಟಾಪ್ ಆಗ್ಬೇಕು, ನಿಂತೋಗ್ಬೇಕು. ಅವಾಗ ಶುದ್ಧಿ ಕ್ರಿಯೆ ಸ್ಟಾರ್ಟ್ ಆಗತ್ತೆ, ಕ್ಲೀನ್ಸಿಂಗ್ ಸ್ಟಾರ್ಟ್ ಆಗತ್ತೆ. ಇದು ನೋಡಿ ಏನಾಗತ್ತೆ, ಜನರು ಇದು ಅರ್ಥ ಮಾಡ್ಕೊಂತ ಇಲ್ಲ. ರೋಗಗಳು ಬರ್ತಾ ಇದೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಮತ್ತೆ ಯಾವ್ದೋ ಮದ್ದು ಹೋಗ್ತಾರೆ, ಅದು ಹಾಕೋತಾರೆ. ಧ್ಯಾನ ಅನ್ನೋದು ಸರ್ವರೋಗ ನಿವಾರಣೆ, ನಮ್ಗೆ ಗೊತ್ತು. ಯಾವುದೇ ಮನಸ್ಸಿಂದ ಬರುವಂತ ಕಾಯಿಲೆಗಳೆಲ್ಲ ನಿವಾರಣೆ ಆಗುತ್ತೆ ಧ್ಯಾನದಿಂದ ಶಕ್ತಿ ಬರುತ್ತೆ, ಶಕ್ತಿಯಿಂದನೂ ಪ್ರಾಣಮಯ ಕೋಶ ಸರಿ ಆಗ್ತದೆ, ಮತ್ತೆ ರೋಗಗಳು ಹೋಗುತ್ತೆ. ಆದ್ರೆ ನಾವು ತಿನ್ನೋ ಆಹಾರದಿಂದ ಮತ್ತೆ ರೋಗಗಳು ಬರುತ್ತೆ. ಧ್ಯಾನ ಮಾಡ್ತಾ ಇದ್ರೆ ಸರ್ವರೋಗ ನಿವಾರಣೆ, ಸ್ವಸ್ಥತೆ ಆಗ್ತದೆ, ಸ್ವಸ್ಥತೆ ಬರುತ್ತೆ. ಆದ್ರೆ ನಾವು ತಿನ್ನೋ ಆಹಾರ ಮತ್ತೆ ತೊಂದರೆಗಳು ತಂದು ಕೊಡ್ತದೆ, ಮತ್ತೆ ರೋಗಗಳು ತಂದು ಕೊಡ್ತದೆ. ಮತ್ತೆ ಧ್ಯಾನ ಮಾಡ್ಬೇಕು, ಮತ್ತೆ ಸರಿಪಡಿಸ್ಬೇಕಾ? ಅದಕ್ಕೆ ಧ್ಯಾನ ಬೇಕಾ? ಧ್ಯಾನ ಅದಕ್ಕೋಸ್ಕರ ಅಲ್ಲ ಇರೋದು. ಧ್ಯಾನ ಇರೋದು ಆತ್ಮ ಪುರೋಭಿವೃದ್ಧಿಗೋಸ್ಕರ, ಆಧ್ಯಾತ್ಮಿಕ ಪ್ರಗತಿಗೋಸ್ಕರ, ಆತ್ಮ ಸಾಕ್ಷಾತ್ಕೋಸ್ಕರ ಅದು ಧ್ಯಾನ ಇರೋದು. ಧ್ಯಾನ ಪದ್ಧತಿ, ಧ್ಯಾನ ವಿಧಾನ ಅದಕ್ಕೋಸ್ಕರ ಇರೋದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ನಿಮ್ಮ ಆಹಾರ ಸರಿಪಡಿಸ್ಕೊಳ್ಳಿ. ಅದಕ್ಕೆ ಮುನುಗಲ್ ಋಷಿಗಳು ಯಾವುದೇ ರೀತಿಯಲ್ಲಿ ಅವರು ಸ್ವಶಕ್ತಿ ಅವರ ಒಳಗಡೆ ಇರುವಂತ, ಈಗಾಗ್ಲೇ ನೋಡಿ, ಒಂದು ಜೀರ್ಣಕ್ರಿಯೆ ಆಗ್ಬೇಕಂದ್ರೆ ಶಕ್ತಿ ಬೇಕು, ಅಬ್ಸಾರ್ಪ್ಷನ್ ಆಗ್ಬೇಕಂದ್ರೆ ಶಕ್ತಿ ಬೇಕು, ಆಮೇಲೆ ವಿಸರ್ಜನೆ ಆಗ್ಬೇಕಂದ್ರೆ ಶಕ್ತಿ ಬೇಕು. ಎಷ್ಟಂತ ತಿಂತೀರಿ, ಎಷ್ಟು ಸರಿ ಜೀರ್ಣ ಮಾಡ್ಕೊಂತೀರಿ? ಯಾವಾಗ್ಲೂ ಜೀರ್ಣ ಮಾಡ್ತಾನೇ ಇರೋದ? ಮತ್ತೆ ನಿಮ್ಮ ಶಕ್ತಿ ಎಷ್ಟು ಖರ್ಚಾಗ್ತಾ ಇರ್ತದೆ? ಮತ್ತೆ ನಿಶಕ್ತಿ ಆಗಲ್ಲ, ವ್ಯಾಧಿ ನಿರೋಧ ಶಕ್ತಿ ಕಡಿಮೆ ಆಗಲ್ಲ, ಅವಾಗ ಕಡಿಮೆ ಆಗ್ತಾನೆ ಇರ್ತದೆ. ನೀವು ಮತ್ತೆ ಬಲವಾದ ಫುಡ್ ತಿಂದ್ರೆ, ವೆರಿ ಸ್ಟ್ರಾಂಗ್ ಫುಡ್, ಆಸಿಡ್ ಫುಡ್ ತಿಂದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡ್ಬೇಕಲ್ಲ ಜೀರ್ಣಕ್ರಿಯೆ.
ಜೀರ್ಣಕೋಶ ಹೆಚ್ಚು ಕೆಲಸ ಮಾಡ್ಬೇಕಲ್ಲ. ಈ ತರ ಮಾಡ್ಕೊಂಡುವಾಗನೇ ನಮ್ಗೇನಾಗುತ್ತೆ, ನಮ್ಮ ಶಕ್ತಿ ಎಲ್ಲ ಒಟ್ಟೋಗ್ತಾ ಇರ್ತದೆ. ನಮ್ಮ ಒಳಗಡೆ ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ, ರೋಗಗಳು ಬಂದೇ ಬರುತ್ತೆ. ಈ ರೀತಿಯಲ್ಲಿ ಅರ್ಥ ಮಾಡ್ಕೊತ ಹೋದ್ರೆ ನಮ್ಮ ಮುನುಗಲ್ ಋಷಿಗಳು ಏನ್ ಮಾಡ್ತಾರೆ, ಆದಷ್ಟು ಅವ್ರ ಹೊಟ್ಟೆಗೆ ತುಂಬಾ ಕಡಿಮೆ ಕೆಲಸ ಕೊಡ್ತಾರೆ. ಫಲಗಳು, ಫಲಾಹಾರ, ಸೊ ಇಂಥ ಆಹಾರ ತಿಂತಾರೆ. ಎಲೆಗಳು, ಫಲಾಹಾರ ತಿನ್ನೋದು, ಹಾಗೆ ಬಿಡೋದು, ನೀರು ಸೇವನೆ ಮಾಡ್ತಾ ಇರೋದು. ಹೀಗೆ ಮಾಡ್ತಾ ಇರುವಾಗ ಸೊ ಅವ್ರ ಒಳಗಡೆ ಇರುವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ತುಂಬಾ ಹೆಚ್ಚಾಗಿ ಇಟ್ಕೊಂತಾರೆ. ಆಮೇಲೆ ಅವ್ರಿಗೆ ಇರುವಂಥ ಸಮಯವನ್ನು ಧ್ಯಾನದಲ್ಲಿ ತೊಡಗಿಸಿಕೊಂಡು ಆಧ್ಯಾತ್ಮಿಕ ಪೂರ್ವಕ ವೇಗವಂತವಾಗ್ತಾರೆ. ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಕೆಲವೇ ವರ್ಷಗಳಲ್ಲಿ ಆತ್ಮ ಸಾಕ್ಷಾತ್ಕಾರ ಹೊಂದ್ತಾರೆ ಅವರು. ಇದು ಆಗ್ತಾರಂತ ವಿಧಾನ. ಈಗ ಇನ್ನೊಂದು ಸರ್, ಮಲ ವಿಸರ್ಜನೆ ಈಗ ಹೇಳಿದ್ರೆ ನಾವು 2 ಹೊತ್ತು ತಿಂತೀವಿ ಅಥವಾ 3 ಹೊತ್ತು ತಿಂತೀವಿ, ಬಟ್ ಮಲ ವಿಸರ್ಜನೆ ಆಗೋದು ಒಂದೇ ಹೊತ್ತು. ಇಲ್ಲ, ಅದೇ ತಪ್ಪಾಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಾವು ತಿನ್ನೋ ಆಹಾರದಲ್ಲಿ ಪೀಚು ಪದಾರ್ಥ ಇಲ್ಲ ಅಂತ ಅರ್ಥ. ಅದಕ್ಕೆ ಆಚೆ ಕಡೆ ಬರ್ತಾ ಇಲ್ಲ. ನೀರು ಸರಿಯಾಗಿ ಕುಡಿತಾ ಇಲ್ಲ ನಾವು. ನೀರು ಕುಡಿಯೋ ವಿಧಾನ ತಪ್ಪಾಗಿದೆ. ಈಗ ಬೆಳಗ್ಗೆ ಉಷಾಪಾನ ಮಾಡಿದ ಮೇಲೆ ಮತ್ತೆ ಒಂದು 40 ನಿಮಿಷಕ್ಕೆ ಒಂದು ಗ್ಲಾಸ್ ತಗೋಬೇಕಲ್ಲ, ತಗೊಂತಾ ಇಲ್ಲ. ಅದನ್ನು ಪ್ರಾಬ್ಲಮೇ. ಡಿಹೈಡ್ರೇಷನ್ ಆಗ್ತಾ ಇದೆ. ಡಿಹೈಡ್ರೇಷನ್ ಅಂದ್ರೆ ಏನು? ಅದರಿಂದ ಕಾನ್ಸ್ಟಿಪೇಷನು ಎಲ್ಲ ಅದರಿಂದ ತೊಂದರೆಗಳು ಶುರು ಆಗತ್ತೆ. ಸರಿಯಾದ ರೀತಿಯಲ್ಲಿ ನೀರು ಕುಡಿಯೋದು, ನಮ್ಮ ತಿನ್ನೋ ಆಹಾರದಲ್ಲಿ ಪೀಚು ಪದಾರ್ಥ ಇಟ್ಕೊಳ್ಳೋದು ಮಾಡ್ಕೊಂಡಿದ್ರೆ 3 ಗಂಟೆ 4 ಗಂಟೆಗೆ ಒಂದ್ಸರಿ ಮಲ ಬರುತ್ತೆ, ವಿಸರ್ಜನೆ ಮಧ್ಯೆ ಬರ್ತದೆ. ಅರ್ಥ ಮಾಡ್ಕೊಳ್ಳಿ. ನಾವು ಇದನ್ನೇ ಅರ್ಥ ಮಾಡ್ಕೋಬೇಕಾಗಿರೋದು. ಒಳಗಡೆ ನಮ್ಮ ಬಾಯಿಂದ ಒಳಗಡೆ ಬಂದ್ಮೇಲೆ ಮತ್ತೆ ಆಚೆ ಕಡೆ ಹೋಗೋವರೆಗೂ ಏನು ತಿನ್ನಬಾರದು, ಅದು ರೂಲ್ ಆಕ್ಚುಲಿ. ಅರ್ಥ ಆಯ್ತಾ? ಆ ಬಾಯಿಂದ ತಿಂದ ಮೇಲೆ ಮತ್ತೆ ಮಲದಿಂದ ಆಚೆ ಕಡೆ ಹೋದ್ರೆ, ವಿಸರ್ಜನೆ ಆದ್ರೆ ಅವಾಗ ಹಸು ಆಗ್ಬೇಕು. ಅದಕ್ಕೆ ಹೇಳ್ತೇವಲ್ಲ, ಹಸುವಾದ್ರೆ ಆಹಾರ ತಿನ್ನಿ, ಬಾಯಾರಿಕೆ ಆಗಿಲ್ಲ ಅಂದ್ರೂ ನೀರು ಕುಡಿ. ಇದು ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ ಬೇಕಂದ್ರೆ. ಹಸುವಾದ್ರೆ ಆಹಾರ ತಿನ್ನಿ, ಬಾಯಾರಿಕೆ ಆಗಿಲ್ಲ ಅಂದ್ರೂ ನೀರು ಕುಡಿ. ಬಾಯಾರಿಕೆ ಆಗಿಲ್ಲ ಅಂದ್ರೂ ನೀರು ಕುಡಿಬೇಕು. 4 ಲೀಟರ್ 4.25 ಲೀಟರ್ ಸರಿಯಾಗಿ ಕುಡಿದ್ರೆ ಹೈಡ್ರೇಷನ್ ಚೆನ್ನಾಗಿರ್ತದೆ. ಒಳಗಡೆ ನೀರು ಅಂಶ ಚೆನ್ನಾಗಿದ್ರೆ 100 ರೋಗಗಳು ವಾಸಿ ಆಗತ್ತೆ. 100 ರೋಗಗಳು. ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಇಟ್ಕೊಂಡಿದ್ರೆ, ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ಜೀರ್ಣಕ್ರಿಯೆ ಮತ್ತೆ ಅಸಿಮಿಲೇಷನ್ ಅಂದ್ರೆ ಅಬ್ಸಾರ್ಪ್ಷನ್ ಅಂದ್ರೆ ಸಂಗ್ರಹಣ ಸರಿಯಾಗಾದ್ರೆ, ಮತ್ತೆ 3ನೇದು ವಿಸರ್ಜನೆ ಸರಿಯಾದ್ರೆ ಅಲ್ಲಿ ಒಂದು 100 ಕಾಯಿಲೆಗಳು ಹೋಯ್ತು. ಧ್ಯಾನದಿಂದ ಮನಸ್ಸು ಚೆನ್ನಾಗಿದ್ರೆ, ಆನಂದವಾಗಿದ್ರೆ ಅಲ್ಲಿ 100 ಕಾಯಿಲೆಗಳು ಹೋಯ್ತು, 300 ಕಾಯಿಲೆಗಳು ಹೋಯ್ತು. ಇನ್ನು ನಿಮಗೆ ಅನಾರೋಗ್ಯ ಎಲ್ಲಿಂದ ಬರುತ್ತೆ? ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ. ಈಗ ಹೊಸ ಮಾಸ್ಟರ್ಸ್ ತುಂಬಾ ಜನ ಇದ್ದೀರಾ. ಹೇಮಲತಾ, ಹನುಮೇಗೌಡ, ಕೀರ್ತನಾ, ಜಯಪ್ಪ, ಯೋಗಿತಾ, ಮಮತಾ, ಮಂಜುಳಾ, ನಾರಾಯಣ್. ಪಾಸಿಟಿವ್ ಎಸ್ ಅಂತ ಇದೆ. ಪಾಸಿಟಿವ್ ಎಸ್ ಅನ್ನೋರು ಮಾತಾಡ್ಬೇಕು ಅಂತ ಕೇಳ್ಕೊಂತೀವಿ, ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಇಟ್ಕೊಂಡಿದೀರಾ. ಪ್ರಭಾಕರ್, ರಾಮ್, ಶಂಕ್ರಮ್ಮ, ಶ್ರೀಜಾ, ಶಿವಮೂರ್ತಿ, ವನಜಾಕ್ಷಿ, ಅಷ್ಟ್ರದ್ದು ಹೆಸರು ಕರೆದಿದ್ದೀನಿ ಹೊಸ ಮಾಸ್ಟರ್ಸ್. ನೀವಾಗೆ ವಾಲಂಟಿಯರ್ಸ್ ಆಗಿ ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ಖಂಡಿತ ಅವಕಾಶ ಇದೆ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೂ ಸಹ ಪರಿಹಾರ ಇದೆ. ಓಕೆ, ಸುತೇಜ ಭಟ್ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡಿದೆ. ಹ್ಯಾಂಡ್ ರೈಸ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ನಿಮ್ಮನ್ನ ಅನ್ಮ್ಯೂಟ್ ಮಾಡಕ್ಕೆ. ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಏನಾದ್ರು ಪ್ರಶ್ನೆ ಇದ್ರೆ. ಓಕೆ, ಮಾತಾಡಿ ಮೇಡಮ್. ಸುತೇಜ ಭಟ್. ಸರ್ ನಮಸ್ತೆ ಸರ್. ಸರ್ ಇದನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಹೇಳಿದ್ರಲ್ಲ ಸರ್, ಅದನ್ನ ಈಗ ಎಷ್ಟು ದಿನಕ್ಕೊಮ್ಮೆ ಮಾಡ್ಬೇಕು ಅಥವಾ ಎಷ್ಟು ದಿನಗಳವರೆಗೆ ಮಾಡ್ಬೇಕು ಸರ್? ಅದೊಂದು ಕ್ಲಿಯರ್ ಆಗಿಲ್ಲ ಸರ್. ಲೈಫ್ ಲಾಂಗ್ ಮಾಡ್ಬೇಕು. ಅಂದ್ರೆ ನಾವು ರೈಸ್ ಅದು ಏನು ತಗೊಳಂಗಿಲ್ಲ ಸರ್. ರೈಸ್ ನಮ್ದು ಮಧ್ಯಾಹ್ನ ನಿಮ್ಮ ಭರ್ಜರಿ ಊಟ ಮಧ್ಯಾಹ್ನ ಇಟ್ಕೊಳ್ಳಿ. ದೋಸೆ ಅದೇನು ಯಾವ್ದಾರ ತಗೋಬಹುದು ಸರ್? ದೋಸೆ ಏನಿದ್ರು ಮಧ್ಯಾಹ್ನ ಇಟ್ಕೊಳ್ಳಿ. ತಿಂಡಿ ಸಮಯದಲ್ಲಿ ಬೇಕಾಗಿಲ್ಲ. ಮಧ್ಯಾಹ್ನ ನಿಮ್ಗೆ ಏನು ಇಷ್ಟ ಇದೆಯೋ ಆ ಇಷ್ಟ ಪ್ರಕಾರ ನೀವು ಆಹಾರ ತಿನ್ನಿ, ತೊಂದರೆ ಇಲ್ಲ. ಆದ್ರೆ ಮಿಕ್ಕಿದ ಸಮಯ ನಿಮ್ಮ ದೇಹಕ್ಕೆ ಸ್ವಚ್ಛತೆಗೂ ಬಿಟ್ಬಿಡಿ. ದೇಹ ಸ್ವಚ್ಛಗೊಳಿಸ್ಕೊಂಡೆ ಬಿಟ್ಬಿಡಿ. ಶುದ್ಧಿ ಕಾರ್ಯಕ್ರಮಕ್ಕೆ ಸಮಯ ಕೊಡಿ, ದೇಹಕ್ಕೆ ಸರಿಯಾದ ಸಮಯ ಕೊಡಿ. ಅವಾಗ ಏನು ರೋಗ ಬರಲ್ಲ. ಓಕೆ ಸರ್. ಓಕೆ, ಧನ್ಯವಾದಗಳು ಸರ್. ನಾನು ಒಂದಿನ ಉಪವಾಸ ಮಾಡಿದ್ದೆ ಸರ್. ಅಂದ್ರೆ ಒಂದು ಉಪವಾಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾವ್ದೋ ಒಂದು ಸಂಕಷ್ಟ ಚತುರ್ಥಿ ಬಂದಿತ್ತು ಸರ್, ಮಂಗಳವಾರ. 10 ದಿನ ಮಾಡ್ಬೇಕು ಅಂತ ಮಾಡಿದ್ದೆ ಸರ್. ಆ ದಿನ ಬರೇ ಒಂದು ಬೆಳಗ್ಗೆ ನೀರ್ ಕುಡ್ಕೊಂಡಿದ್ದವಳು, ಮಾರನೇ ದಿನ ಕುಡ್ದೆ ಸರ್. ಅದಿನ ತುಂಬಾ ನಂಗೆ ಎನರ್ಜಿ ಆಯ್ತು. ಅವಾಗಿಂದ ನನಗೆ ಏನೋ ಮಾಡ್ಬೇಕು ಅಂತ ಇವತ್ತು ಕ್ಲಿಯರ್ ಆಯ್ತು ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಸವಿತಾ ಮೇಡಮ್ ಮಾತಾಡಿ.
ಸವಿತಾ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ. ನೀವು ಮಾತಾಡೋದು ಕೇಳಿಸ್ತಿಲ್ಲ ಅಮ್ಮ, ಅನ್ಮ್ಯೂಟ್ ಮಾಡಿ. ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೇಡಮ್. ಕೇಳಿಸ್ತಿಲ್ಲ ನೀವು ಮಾತಾಡಿದ್ದು. ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗುರುಜಿ ಅವ್ರಿಗೆ ಕೇಳಿಸ್ತಿಲ್ಲ, ನೀವೊಂದ್ಸರಿ ಹೇಳಿ ಗುರುಜಿ. ಏನಿಲ್ಲ, ಅವರು ಅನ್ಮ್ಯೂಟ್ ಮಾಡ್ಕೊಂಡ್ರೆ ನಾವು ಮಾತಾಡ್ಬೋದು. ಆಯ್ತು, ರಮೇಶ್ ಆಮ್ಟೆ ಅವರು ಮಾತಾಡಿ. ಮಾತಾಡಿ ಸರ್. ರಮೇಶ್ ಸರ್ ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿದೆ, ಮಾತಾಡಿ ಸರ್. ವಾಯ್ಸ್ ಆಡಿಬಲ್ ಇದೆಯಲ್ಲ ಮೇಡಮ್? ಎಸ್, ಮಾತಾಡಿ ಮಾತಾಡಿ. ಹಾ, ಈಗ ನೀವು ಹೇಳ್ತಾ ಇದ್ರಿ ಧ್ಯಾನ ಮಾಡಿದಂದ್ರೆ ಸರ್ವರುಗಳು ವಾಸಿ ಆಗ್ತಾವಂದ್ರಿ. ಈಗ ನೀರು ಒಂದು ದಿನದಲ್ಲಿ ಎಷ್ಟು ಲೀಟರ್ ಕುಡಿಬೇಕು ಸರ್? 4 ರಿಂದ 4.25 ಲೀಟರ್. 4 ಲೀಟರ್. ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ 5 ಲೀಟರ್, ಆರೋಗ್ಯ ಚೆನ್ನಾಗಿದ್ರೆ 4 ಲೀಟರ್. ಅದು ತಾಸಿಗೆ ಒಂದ್ಸಲ ಕುಡಿಬೇಕಾ ಏನು ಮತ್ತೆ ಅದನ್ನ ಭಾಗ ಮಾಡಿ ಕುಡಿಬೇಕ್ರಿ? ಯಾವುದು? ಅದು ತಾಸಿಗೆ ಒಂದ್ಸಲ ಕುಡಿಬೇಕಾ, ಯಾವ್ಯಾವ ಕುಡಿಬೇಕ್ರಿ ನೀರು? ಇಲ್ಲ, ಬೆಳಗ್ಗೆ ಉಷಾಪಾನದಲ್ಲಿ 1 ಲೀಟರ್ ಆಗತ್ತೆ. 5 ಗಂಟೆ ಬ್ರಹ್ಮಮುಹೂರ್ತ ಸಮಯದಲ್ಲಿ 5 ಗಂಟೆ ಸಮಯದಲ್ಲಿ 1 ಲೀಟರ್ ಆಯ್ತು. ಅದಾದ್ಮೇಲೆ ಒಂದೊಂದು 45 ನಿಮಿಷಕ್ಕೆ ಒಂದೊಂದು ಗ್ಲಾಸು. 45 ನಿಮಿಷಕ್ಕೆ ಒಂದೊಂದು ಗ್ಲಾಸ್ ಕುಡಿಬೇಕನ್ರಿ? ಹಾಗೆ ಮಾಡ್ಕೊಂತ ಹೋದ್ರೆ ನಿಮ್ಗೆ ತಲೆನೋವು ಇದೆಯಾ, ಮೈಗ್ರೇನ್ ಇದೆಯಾ, ಇನ್ನೊಂದು ನೆಗಡಿ ಇದೆಯಾ, ಇವೆಲ್ಲ ತಾನಂತವೇ ಹೋಗುತ್ತೆ. ಆ ರೋಗಲೆಲ್ಲ ವಾಸಿ ಆಗ್ತಾ ಬರ್ತದೆ, ನಿಮ್ಗೆ ಗೊತ್ತಾಗಲ್ಲ. ಅವೇ ದೂರ ಆಗ್ತಾ ಇರ್ತದೆ, ರೋಗಲೇ ದೂರ ಆಗ್ತಾ ಇರ್ತದೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಹೈಡ್ರೇಷನ್ ಚೆನ್ನಾಗ್ ಆಗ್ತದೆ. ಈಗ ಊಟ ಮುಂಜಾನೆ ಮಧ್ಯಾಹ್ನ ರಾತ್ರಿ 3 ಸಲ ಊಟ ಹೋಗ್ಬೇಕಲ್ರಿ? ಊಟ ಬೆಳಗ್ಗೆ ಮಧ್ಯಾಹ್ನ, ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ. ಬೆಳಗ್ಗೆ ಅನ್ನೋದು ಈಗ ನಾವ್ ಹೇಳಿರುವಂತ ವಿಧಾನದಲ್ಲಿ ಮಾಡ್ಕೊಂಡ್ರೆ ಬೆಳಗ್ಗೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗು. ಮಧ್ಯಂತರ ಉಪವಾಸ ಆದ್ಮೇಲೆ ನೀವು ಈ ತರಕಾರಿಗಳಿಂದ ಮತ್ತೆ ಜ್ಯೂಸು, ಗ್ರೀನ್ ಜ್ಯೂಸು, ತರಕಾರಿಗಳಿಂದ ಆಹಾರ ಅಷ್ಟೇ ಬೆಳಗ್ಗೆ. ಮಧ್ಯಾಹ್ನ ನಿಮ್ಗೆ ಏನು ಊಟ ಇಷ್ಟ ಇದೆಯೋ ಪ್ರಧಾನ ಆಹಾರ, ರೋಟಿಗಳು, ರಾಗಿ ಮುದ್ದ, ಏನೇ ಮಾಡ್ಕೊಂಡಿದ್ದು ಆ ಸಮಯದಲ್ಲಿ ತಗೊಳ್ಳಿ. ಆಮೇಲೆ ಸಾಯಂಕಾಲ ಆದಷ್ಟು ಸಹಜ ಆಹಾರ ಅಂದ್ರೆ ಬೇಕಂದ್ರೆ ಅದ್ ಜೊತೆಗೆ ಸ್ವಲ್ಪ ಈ ಡ್ರೈ ಫ್ರೂಟ್ಸ್ ಯಾವಾಗ್ಲೂ ಈ ಡ್ರೈ ನಟ್ಸ್ ಇದೆಲ್ಲ ಇವೆಲ್ಲ ನೆನ್ಸ್ಕೊಂಡು ತಿನ್ಬೇಕು. ನೆನೆಸಿದ ಮೇಲೆ ತಿನ್ಬೇಕು ಡ್ರೈ ನಟ್ಸ್, ಹಾಗೆ ತಿನ್ನಬಾರ್ದು. ಯಾವುದೇ ಡ್ರೈ ನಟ್ಸ್ ಅರ್ಥ ಮಾಡ್ಕೊಳ್ಳಿ, ಅದು ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀನಿ. ಇಂದಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ವಿ. ಡ್ರೈ ನಟ್ಸ್ ನೆನೆಸಿ ಅಂದ್ರೆ ನೀರಲ್ಲಿ ಚೆನ್ನಾಗಿ ನೆನೆಸಿದ ಮೇಲೆ ತಿನ್ಬೇಕು. 3 ರಿಂದ 4 ಗಂಟೆ ಕಾಲ ನೆನೆಸ್ಬೇಕು. ಇಲ್ಲಾಂದ್ರೆ ಇಡೀ ನೈಟ್ ಎಲ್ಲ ನೆನೆಸಿ ಬೆಳಗ್ಗೆ ಅದು ಉತ್ತಮವಾಗಿರುತ್ತೆ ಆಹಾರ ತಿನ್ನಕ್ಕೆ. ಯಾಕಂದ್ರೆ ಈ ಒಣದಾಗಿದ ಬೀಜಗಳಲ್ಲಿ ಯಾವುದಿಲ್ಲ ಅಂದ್ರೆ ಪ್ರಾಣಶಕ್ತಿ ಇಲ್ಲ. ಅದಕ್ಕೆ ಒಣದಾಗಿದ ಬೀಜದಲ್ಲಿ ಪ್ರಾಣಶಕ್ತಿ ಇಲ್ಲ. ಈಗ ನೀರಲ್ಲಿ ನೆನೆಸಿದ ಮೇಲೆ ಅದಕ್ಕೂ ಅದ್ರ ಹೊರಗಡೆ ಇರುವಂತ ಎಲ್ಲ ಖನಿಜಾಂಶಗಳು ಎಲ್ಲ ಲವಣಗಳು ನಮ್ಗೆ ಲಭ್ಯವಾಗುತ್ತೆ ದೇಹಕ್ಕೆ. ಹಾಗೆ ತಿಂದ್ರೆ ಲಭ್ಯವಾಗಲ್ಲ. ಯಾವುದೇ ಡ್ರೈ ಫ್ರೂಟ್ಸ್ ನೇರವಾಗಿ ತಿಂದ್ರೆ ನಿಮ್ಗೆ ಅದ್ರ ಒಳಗಡೆ ಇರುವಂತ ಪೋಷಕಾಂಶಗಳು ದೇಹ ಅದನ್ನ ಜೀರ್ಣ ಮಾಡ್ಕೊಂಡು ಅದು ಅಬ್ಸಾರ್ವ್ ಮಾಡ್ಕೊಂಡಂತ ಅಬ್ಸಾರ್ಬ್ ಅಂತ ಹೇಳ್ತೀವಿ, ಸಂಗ್ರಹಣ ಅಂತ ಹೇಳ್ತೀವಿ. ಸಂಗ್ರಹಣ ಮಾಡ್ಕೊಳಕ್ಕೆ ಅವಕಾಶ ಸಿಗಲ್ಲ. ಅದೇನು ನೆನ್ಸ್ಕೊಂಡು ತಿಂದ್ರೆ, ನೆನೆಸಿದ ಮೇಲೆ ಆ ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್ ತಿಂದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂತ ಲವಣಾಂಶಗಳು ಅದರಿಂದ ಸಿಗತ್ತೆ. ಓಕೆ ಸರ್. ಮತ್ತೆ ಇದು ಧ್ಯಾನ ಮುಂಜಾನೆ ಮಧ್ಯಾಹ್ನ ರಾತ್ರಿ 3 ಸಲ ಮಾಡ್ಬೇಕ್ರಿ? ಧ್ಯಾನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 1 ಗಂಟೆ ಮಾಡ್ತಾ ಬನ್ನಿ. ಅದು ರಿಕವರ್ ಆಗುತ್ತೆ ನಮಗೆಲ್ಲ ಕಾಯಿಲೆ. ನಿಮ್ಗೆ ಏನ್ ಬೇಕು ಈಗ? ನೀರು, ಈ ಹೇಳುವಂತ ಆಹಾರ ವಿಧಾನಗಳು ಮತ್ತೆ ಧ್ಯಾನ, ಈ 3 ಸರಿಯಾದ ರೀತಿಯಲ್ಲಿ ಇದ್ರೆ ಯಾವ ಮದ್ದು ಯಾವ ಮೆಡಿಸಿನ್ ಬೇಕಾಗಿಲ್ಲ. ಅಂದ್ರೆ ಧ್ಯಾನ ಮಾಡೋದ್ರಿಂದ ನಿಮ್ಮ ಒಳಗಡೆ ಇರುವಂತ ಪ್ರಾಣಶಕ್ತಿ, ನಿಮ್ಮ ಒಳಗಡೆ ಇರುವಂತ ಅಂತರ ವೈದ್ಯರು ಅದು ಸರಿಪಡಿಸ್ಕೊಂತಾರೆ. ವ್ಯಾಧಿ ಯಾವುದೇ ಇರ್ಲಿ, ವ್ಯಾಧಿ ಹೆಸರು ಬೇಕಾಗಿಲ್ಲ ನಮ್ಗೆ. ಬೇಕಾಗಿರೋದು ಈ ವಿಧಾನಗಳು ಪಾಲನೆ ಮಾಡಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಯಾವಾಗ್ಲೂ ಶಾಂತಿ ಇರಬೇಕು, ಶಾಂತಿ ಸಮಾಧಾನ ಸಿಟ್ಟು ಇರಬಾರ್ದು. ಎಸ್, ಧ್ಯಾನ ಮಾಡ್ತಾ ಇದ್ರೆ ಅದೆಲ್ಲ ಬರುತ್ತೆ. ಧ್ಯಾನ ನಿರಂತರ ಮಾಡ್ತಾ ಇದ್ರೆ ಸಿಟ್ಟು ಹೋಗುತ್ತೆ, ಶಾಂತಿ ಬರುತ್ತೆ, ಎಲ್ಲ ಹೋಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಗುರುಜಿ, ನಾನು 1 ನಿಮಿಷ ಮಾತಾಡ್ಬೋದಾ? ಇಲ್ಲಿ ರಮೇಶ್ ಆಮ್ಟೆ ಮತ್ತೆ ಬಸವರಾಜ್ ಸರ್ ತುಂಬಾ ಆಕ್ಟಿವ್ ಆಗಿದ್ದಾರೆ ಗುರುಜಿ. ಏನಂತಂದ್ರೆ ಪಾಪ ಬಸವರಾಜ್ ಸರ್ ಜರ್ನಿ ಮಾಡ್ತಾ ಇದ್ದಾರೆ, ಬಸ್ಸಲ್ಲಿ ಹೋಗ್ತಾನೂ ಸಹ ಅವರು ಕೇಳಿಸ್ಕೊಂತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಆರೋಗ್ಯದ ಬಗ್ಗೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ಅನ್ಸ್ತಾ ಇದೆ. ಮತ್ತೆ ಈ ಬಸವರಾಜ್ ಸರ್ ಪಾಪ ದಿನಾ ಪ್ರಶ್ನೆಗಳನ್ನ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಹೊಸ ಮಾಸ್ಟರ್ ದಿನಾ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಇನ್ಸ್ಪಿರೇಷನ್ ಬೇರೆ ಮಾಸ್ಟರ್ಸ್ಗೆ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಬಸವರಾಜ್ ಸರ್ ನೋಡ್ತಾ ಇದ್ದೀನಿ ನಾನು ಅವಾಗಿಂದ, ಅವ್ರು ಬಸ್ಸಲ್ಲಿ ಇದ್ದಾರೆ, ಆದ್ರೂ ಕೇಳಿಸ್ಕೊಂತಾನೆ ಇದ್ದಾರೆ. ಪಾಪ ಅವ್ರು ಏನೋ ಕ್ವಶನ್ ಕೇಳಿ ಪ್ರಯತ್ನ ಮಾಡಿದ್ರು, ಬಟ್ ಅದು ಅಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಆಗ್ಲಿಲ್ಲ. ಬಟ್ ಇವರು ರಮೇಶ್ ಸರ್ ತುಂಬಾ ಆರೋಗ್ಯದ ಬಗ್ಗೆ ಇದು ಇದೆ.
ತುಂಬಾನೇ ಒಂದು ಇದು ಇದೆ, ತಿಳ್ಕೊಬೇಕು ಏನೇನು ಹೇಳ್ತಾರೆ ಇಲ್ಲಿ ಅನ್ನೋದು. ನಿಜವಾಗ್ಲೂ ಅಂಗೈಯಲ್ಲಿ ಆರೋಗ್ಯ ನೀವ್ ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೋಗಿ ಮುಟ್ತಾ ಇದೆ ಗುರುಜಿ. ತುಂಬಾ ಅದ್ಭುತವಾಗಿರುವಂತಹ ವಿಷಯ. ಹಾಗೇನೆ ಉಳಿದಿರೋ ಮಾಸ್ಟರ್ಸ್ ಸಹ ಇವರ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ನಿಮ್ಮ ಏನೇ ಸಮಸ್ಯೆಗಳು ಇದ್ರೂನು ಸಹ ಅದನ್ನ ಪರಿಹಾರ ಮಾಡ್ಕೋಬೇಕು ಮಾಸ್ಟರ್ಸ್. ಇದು ಒಂದು ಒಳ್ಳೆಯ ವೇದಿಕೆ. ನಿಮ್ಗೆ ಏನಾದ್ರೂ ಕೆಲವೊಂದು ಹೇಳ್ಕೊಳಕ್ ಆಗೋದಿಲ್ಲ, ಇಲ್ಲಿ ಎಲ್ಲಾ ಇದೊಂದು ನಮ್ದೇ ಮನೆ, ಇಲ್ಲಿ ನಮ್ಮ ಮನೆಯ ಸದಸ್ಯರು ನಮ್ ಗುರುಗಳು, ಅವ್ರು ಏನೇ ಇದ್ರು ನಿಮ್ಗೆ ಪರಿಹಾರವನ್ನ ಹೇಳ್ತಾರೆ. ನೀವು ಸುಮ್ನೆ ಮುಚ್ಚಿಟ್ಕೊಂಡ್ರೆ ಅದ್ ಗೊತ್ತಾಗೋದಿಲ್ಲ ಅಲ್ವಾ. ಏನಾದ್ರೂ ಹೇಳಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಹೇಳ್ಬೋದು ಅಂತ ನಾನ್ ಹೇಳಿಕ್ ಇಷ್ಟಪಟ್ಟೆ. ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂದಾ ಮೇಡಮ್ ಥ್ಯಾಂಕ್ ಯು. ನಂದಾ ಮೇಡಮ್. ನಂದೇ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ನಾಗರಾಜ್ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ಆಧ್ಯಾತ್ಮ ಮತ್ತೆ ಧ್ಯಾನನೂ ಆಯ್ತು. ಮತ್ತೆ ಆಧ್ಯಾತ್ಮದ ಕ್ಲಾಸು ಮೇಡಮ್ ಅವ್ರದ್ದು, ಸೂರ್ಯನಾಗಾಂಬಿಕಾ ಮೇಡಮ್ ಅವ್ರದ್ದು, ನಂತರ ಅಶ್ವಿನಿ ಅವ್ರು ಹೇಳಿದ್ರು ನೆಲ್ಲಿಕಾಯಿ ಬಗ್ಗೆ ತುಂಬಾ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡಿದ್ರೆ. ಈಗ ನಮ್ಗೂ ಒಂದು ನಾನು ಹೇಳ್ಬೇಕಂದ್ರೆ ಗುರುಜಿ, ಈಗ ಸರ್ ಕೇಳಿದ್ರು, ರಮೇಶ್ ಸರ್ ಮತ್ತ ಲಕ್ಷ್ಮಿ ಮೇಡಮ್ ಹೇಳಿದ್ರು ನೀರು ಕುಡಿಯೋದ್ರ ಬಗ್ಗೆ. ತಾವು ಗುರುಜಿ ತುಂಬಾ ಕ್ಲಾಸ್ ಕೊಟ್ಟಿದ್ದಾರೆ ಮಹಾವತಾರ ಟಿವಿಯಲ್ಲಿ, ಅವೆಲ್ಲ ವಿಡಿಯೋ ಇದೆ, ನೋಡ್ಕೊಳ್ಳಿ. ಅದು ನೀರ್ ಕುಡಿಯೋ ಬಗ್ಗೆ ನಾನ್ ಒಂದಿಷ್ಟು ಹೇಳ್ಬೇಕಂತ ನನಗ್ ಅನಿಸ್ತು. ನೀರನ್ನ ನಾವು ಯಾವ ರೀತಿ ಕುಡಿಬೇಕಪ್ಪ ಅಂತಂದ್ರ, ನೀರನ್ನ ಕುಳಿತು ಕುಡಿಬೇಕು. ಯಾವಾಗಲೂ ಕುಳಿತುಕೊಂಡು ಗುಟುಕ್ ಹಾಕಿ ಕುಡಿಬೇಕು. ಅದೊಂದು ನಾ ಹೇಳ್ಬೇಕಂತ ಅನಿಸ್ತು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ. ನಂತರ ಊಟಕ್ಕಿಂತ ಮೊದಲು ಅರ್ಧ ಗಂಟೆ ಮೊದಲು ನಾವು ನೀರನ್ನು ಕುಡಿಬೇಕು. ನಂತರ ಊಟದ ಮಧ್ಯದಲ್ಲಿ ನೀರ್ ಕುಡಿಬಾರ್ದು. ಊಟ ಆದ ನಂತರ 1.5 ಗಂಟೆ ಬಿಟ್ಟು ನಾವು ನೀರ್ ಕುಡಿದಾಗ ನಾವು ಸೇವಿಸಿದಂತ ಆಹಾರ ಜೀರ್ಣ ಆಗ್ಲಿಕ್ಕೆ ಅದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ನೀರನ್ನ ನಾವು ಉಷಾಪಾನವನ್ನು ಖಂಡಿತ ಮಾಡ್ಬೇಕಂತ ಗುರುಜಿ ದಿನ ಹೇಳ್ತಾ ಇದ್ದಾರೆ ನಮ್ಗೆ. ಅದನ್ನ ಅಳವಡಿಸ್ಕೋಬೇಕು ನಾವು. ಈಗ ನೀರ್ ಕುಡಿ ಅಂತ ಡಾಕ್ಟರ್ ಹೇಳ್ತಾರೆ, ನೀವು ಜಾಸ್ತಿ ನೀರ್ ಕುಡಿಬೇಕು, ಅಸಿಡಿಟಿ ಆದಂಗ ನೀರ್ ಜಾಸ್ತಿ ಕುಡಿಬೇಕಂತ ಹೇಳ್ತಾರೆ. ಆದ್ರೆ ಯಾವ ರೀತಿ ಕುಡಿಬೇಕು ಅನ್ನೋದು ಹೇಳುದಿಲ್ಲ. ಈ ಗುರುಜಿ ಅವ್ರು ನಮ್ಗೆ ಬಹಳಷ್ಟು ಕ್ಲಾಸ್ ನಲ್ಲಿ ಹೇಳಿದ್ದಾರೆ, ನಾವು ಅಳವಡಿಸ್ಕೊಂಡಿದ್ವಿ ಅದನ್ನ ನೀರ್ ಕುಡಿಯೋದನ್ನ. ತಾವು ಆ ರೀತಿ ಅಳವಡಿಸ್ಕೊಡ್ರಿ. ಅಂದ್ರೆ ನಮ್ ಕಾನ್ಸ್ಟಿಫಿಕೇಶನ್ ಪ್ರಾಬ್ಲಮ್ ಇದ್ದಿದ್ದು ಬರೀ ನೀರ್ ಕುಡಿಯೋದ್ರಿಂದ ಕ್ಲಿಯರ್ ಆಗುತ್ತೆ. ಅದಕ್ಕಂತಂದು ನಾ ಇದನ್ನ ಹೇಳ್ಬೇಕಂತ ಅನಿಸ್ತು, ಹೇಳಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕಾಗಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ ನಾಗರಾಜ್ ಗುರುಜಿ ಯಾವಾಗ್ಲೂ ಹೇಳ್ತಿರ್ತಾರೆ ನೀರನ್ನ ತಿನ್ಬೇಕಂತೆ. ಅಂದ್ರೆ ನೀರನ್ನ ನಿಧಾನಕ್ಕೆ ಒಂದು ನಾವು ಆಹಾರವನ್ನ ಹೇಗೆ ತಿಂತೀವಲ್ಲ ಹಾಗೆ ನೀರನ್ನ ತಿನ್ಬೇಕಂತೆ, ಆಹಾರವನ್ನ ಕುಡಿಬೇಕಂತೆ. ಆಹಾರ ಕುಡಿಬೇಕು ಅಂತಂದ್ರೆ ನಾವ್ ಅಷ್ಟೊಂದು ಅದನ್ನ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗೋವರ್ಗು ಅಗ್ದು ಅದನ್ನ ನಾವ್ ತಿನ್ಬೇಕಂತ. ಅವಾಗ ನಮ್ಗೆ ಯಾವ್ದೇ ರೀತಿಯ ಕಾಯಿಲೆ ಇರೋದಿಲ್ಲ. ಇದನ್ನೊಂದು ನೆನ್ಪಿಟ್ಕೊಳ್ಳಿ ಕೊಟೇಶನ್. ನೀರನ್ನ ತಿನ್ನಬೇಕು, ಆಹಾರವನ್ನ ಕುಡಿಯಬೇಕು. ಈ ಒಂದು ಕೊಟೇಶನ್ ಅನ್ನ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಇನ್ಯಾರ್ದಾದ್ರೂ ಪ್ರಶ್ನೆ? Eat the water, drink the food. Yes. Eat the water, drink the food. Drink the food. Yes. ಗುರುಜಿ ಹೇಳಿದ್ದಾರೆ ಈಟ್ ದ ವಾಟರ್, ಡ್ರಿಂಕ್ ದ ಫುಡ್ ಅಂತ. ದಯವಿಟ್ಟು ಅದನ್ನೆಲ್ಲರೂ ಪಾಲನೆ ಮಾಡಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತೀವಿ. ಕೊನೆಯದಾಗಿ ಒಬ್ರಿಗೆ ಅವಕಾಶ ಇರುತ್ತೆ, ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ ಇನ್ನೊಂದು ಅವ್ರಿಗೆ. ಸ್ಟೇಟ್ಮೆಂಟ್ ಏನಂದ್ರೆ, ಇನ್ನೊಂದು ಸ್ಟೇಟ್ಮೆಂಟ್, when the food is right, when the food is right, when the food is right, medicine may not be required. When the food is not right, medicine is of no use. This statement, please note down. ಓಕೆ, ಥ್ಯಾಂಕ್ ಯು ಗುರುಜಿ. ಹೊಸದಾಗಿ ವನಜಾಕ್ಷಿ ಮೇಡಮ್ ಬಂದಿದ್ದಾರೆ. ವನಜಾಕ್ಷಿ ಮೇಡಮ್, ದಯವಿಟ್ಟು ನಿಮ್ಮ ಏನ್ ಪ್ರಶ್ನೆ ಇದೆಯಲ್ಲ ಅದನ್ನ ಕೇಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅದ ಹೆಂಗ್ ಮಾಡಲ್ಲ ಹೋಗ್ತದೋ ಅಲ್ಲಿ ಹಿಂಗ್ ಮಾಡ ಇದು ಮಾಡ್ದಂಗ ಹೋಗುದಲ್ಲ. ವನಜಾಕ್ಷಿ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ. ನಮಸ್ತೆ ಸರ್. ನಾನು ಬೆಳಗ್ಗೆಯಿಂದ ಜಾಯಿನ್ ಆಗಿದ್ದೀನಿ. 3 ದಿನ ಆಯ್ತು ನಾನು ಇದು ಪ್ರೋಗ್ರಾಮಿಗೆ ಜಾಯಿನ್ ಆಗಕ್ ಹಿಡಿದು. ಮಾತಾಡಿ. ತುಂಬಾ ಚೆನ್ನಾಗಿದೆ ಸರ್, ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ. ನಮಗೂ ಆಧ್ಯಾತ್ಮಿಕ ಕಡೆ ಒಲವು ಜಾಸ್ತಿ, ಹಂಗಾಗಿ ಬೆಳಗ್ಗೆಯಿಂದ ಮೆಡಿಟೇಷನ್ ಆಗಿತ್ತೆ, ಮಾತಾಡ್ಬೇಕು ಅನಿಸ್ತು, 2 ಮಾತಾಡ್ತೀನಿ. ವೆರಿ ಗುಡ್. ಹ್ಮ್. ಚೆನ್ನಾಗಿ ಮೆಡಿಟೇಷನ್ ಮಾಡಿ. ಹ್ಮ್. ಸೊ ಹೆಚ್ಚು ಮೆಡಿಟೇಷನ್ ಮಾಡಿ. ಈಗ ಶುರು ಮಾಡಿದ್ರಲ್ಲ, ಸೊ ಒಂದು ದಿವಸಕ್ಕೆ 2 ತಾಸು ಮಿನಿಮಮ್ ಮಾಡಿ. ಇದ್ರ ಫಲಿತ ನಿಮಗೆ ಬೇಗ ಸಿಗತ್ತೆ. ಓಕೆ, 41 ದಿವಸ ಧ್ಯಾನ ಬಿಡಕ್ ಹೋಗ್ಬಿಡಿ ಅಷ್ಟೇ. ಓಕೆ ಸರ್, ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಮುಂದೆ ಬಂದು ನೀವು ಹೇಳಿದೀರಾ. ಥ್ಯಾಂಕ್ ಯು. ನಿಮ್ ಹಾಗೇನೆ ಎಲ್ಲಾರು ಮುಂದ್ ಬರ್ಬೇಕು ಅಂತ ನಮ್ಮ ಆಸೆ. ದೊಡ್ಡಗೌಡ ಸರ್ ಮಾತಾಡಿ.
ದಯವಿಟ್ಟು ಬೇಗ ಮಾತಾಡ್ಬೇಕು. ಅನ್ಮ್ಯೂಟ್ ಮಾಡಿದೀನಿ ಮಾಸ್ಟರ್. ಮಾಲತಿ ಮೇಡಮ್ ಮಾತಾಡಿ. ಮಾಲತಿ ಅಮ್ಮ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನಿಲ್ಲ, ನಮ್ದು ಶುಗರ್ ಇರೋದ್ರ ಕಲಾಗ 130 ಕರೆಕ್ಟ್. ಈಗ ಮತ್ ನೀರ್ ಜಾಸ್ತಿ ಕುಡಿಬೇಡ್ರಿ ಅಂತಾರ. ಏನಿಲ್ಲ, ಆತರ ಏನಿಲ್ಲ. ಮಿನಿಮಮ್ 4 ಲೀಟರ್ 3.5 ಇಂದ 4 ಲೀಟರ್ ಖಂಡಿತವಾಗಿ ಕುಡಿಬೇಕು, ಪ್ರತಿಯೊಬ್ಬರು ಕುಡಿಬೇಕು. ಆಯ್ತು. ಆಮೇಲೆ ಏನಾಗ್ತದ, ನಾ ಈಗ ಹಸಿರು ಜ್ಯೂಸು ಅದನ್ನ ಕುಡಿಲಿಕತ್ತೀನಿ ಸರ್. ಕುಡಿದು 1 ತಾಸ್ 1.5 ತಾಸ್ ಹಸಿವು ಭಾಳ ಆಗ್ಲಿಕತ್ತ ಬಿಡ್ತದ. ಅದು ತಡ್ಕೊಳಿಕ್ ಆಗಂಗಿಲ್ಲ. ಅವಾಗ ಒಂದ್ ಸ್ವಲ್ಪ ಏನಾರ ಲೈಟ್ ಆಗಿ ಫುಡ್ ತಗೊಂಡಿರ್ತೀನಿ. ಮಧ್ಯಾಹ್ನ ರೊಟ್ಟಿ ಅಥವಾ ಚಪಾತಿ ತಿಂದಿರ್ತೀನಿ, ಅನ್ನ ಮುಟ್ಟಂಗಿಲ್ಲ. ಆಮೇಲೆ ಸಾಯಂಕಾಲ 7 ಗಂಟೆಗೆ ತಿಂತೀನಿ, ಆಮೇಲೆ ಏನು ಮುಟ್ಟಂಗಿಲ್ಲ. ಮತ್ ಬೆಳಗ್ಗಿನ ಎದ್ದ ತಕ್ಷಣ ತಿನ್ನಂಗಿಲ್ಲ, ಜ್ಯೂಸು ಅಥವಾ ನೀರು ಇಂಥದ್ದೇನ್ರ ಕುಡಿದಿರ್ತೀನಿ. ಆಯ್ತಾ. ಆಮೇಲೆ ಈಗ 1 ತಿಂಗಳ 15 ದಿವಸ ಆತು. ಇದು ಧ್ಯಾನಕ್ ಕೂತ್ ಕೂಡ್ಲೆ ಕಾಲು ಭಯಂಕರ ನೋವು ಆಗ್ಲಿಕತ್ತ ಬಿಡ್ತದ, ಮಂಡಿಯಿಂದ ತಳಗ ಕೂಡ್ಲಿಕ್ಕೆ ಆಗೋಲ್ದಂಗ ಆಗ್ಯದ. 10 ಮಿನಿಟ್ ಆಮೇಲೆ ತ್ರಾಸ ಆಗ್ಲಿಕತ್ತ ಬಿಡ್ತದ. ಕಣ್ಣು ತೆಗಿಯಂಗಿಲ್ಲ ಖರೆ, ಆದ್ರೂ ಬಾಳ ತ್ರಾಸ ಕೊಡ್ಲಿಕತ್ತ ಸರ್. ಆಮೇಲೆ ನೀವ್ ಹೇಳಿದ್ರಲ್ಲ ಮುದ್ರಾ, ಅದನ್ನ ಹಾಕ್ಲಿಕತ್ತೀನಿ, ಆದ್ರೂ ಇದು ಆಗೋಲ್ದು. ಮತ್ ಏನ್ ಮಾಡ್ಕೋಬೇಕು ನಾನು? ಅಂದ್ರೆ ಇಲ್ಲ, ನೀವು ಧ್ಯಾನ ಕೂತ್ಕೊಂಡಕ್ ಮುಂಚೆ ನೋವು ಬರ್ತಾ ಇದೆ, ಧ್ಯಾನದಲ್ಲಿ ನೋವು ಬರ್ತಾ ಇದೆ, ಯಾವ ತರ? ಧ್ಯಾನದಾಗ ಬರ್ಲಿಕತ್ತದ. ನಡು ಅಡ್ಡಾಡೋ ಮುಂದೆ ಕೆಲಸ ಮಾಡೋ ಮುಂದೆ ಏನು ಬರಂಗಿಲ್ಲ. ಧ್ಯಾನ ಮಾಡಕ್ ಮುಂಚೆನ ಧ್ಯಾನದಲ್ಲಿ ಆಗ್ತಾ ಇದೆ? ಧ್ಯಾನದಾಗ ಕೂತ್ ಕೂಡ್ಲೇನೆ ಶುರು ಆಗ್ತದ ನೋವು. ಅದು ಆಕ್ಚುಲಿ ಆಗೋದು ಒಳ್ಳೇದೇ. ಅಂದ್ರೆ ಆತರ ಆಗುವಾಗ ಏನಂದ್ರೆ ನಿಮ್ಗೆ ಅಲ್ಲಿ ಕ್ಲೀನ್ಸ್ ಆಗ್ಬೇಕು, ಪರಿಶುದ್ಧ ಆಗ್ಬೇಕಲ್ಲ, ಶುದ್ಧವಾಗ್ಬೇಕಲ್ಲ. ಅದು ಆ ಕ್ರಿಯೆ ಮೊದಲಾಗಿರ್ತದೆ, ಆ ಕ್ರಿಯೆ ಶುರು ಆಗಿರ್ತದೆ. ಸ್ವಲ್ಪ ನೀವು ಸಮಯ ಕೊಟ್ರೆ, ಹಾಗೆ ಸಹಿಸ್ಕೊಂಡ್ರೆ ಅದು ಕ್ಲಿಯರ್ ಆಗತ್ತೆ. ಸಹಿಸ್ಕೊಂಡಿಲ್ಲ ಅಂದ್ರೆ ನೀವು ಬೇರೆ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಬೇರೆ ರೀತಿಯಲ್ಲಿ ಅಂದ್ರೆ ಈಗ ಆಹಾರದಿಂದ, ನೀರಿಂದ, ಇದರಿಂದ ಸ್ವಚ್ಛಗೊಳಿಸ್ಕೋಬೇಕು ನೀವು. ಓಕೆ ಸರ್. ಆಮೇಲೆ ಈಗ ಹೊಸ್ತಾಗಿ ಆಮೇಲೆ ರಾತ್ರಿ ಮಲ್ಕೋತಿನಲ್ಲ, ನಿದ್ದೆ ಕರೆಕ್ಟ್ ಆಗಲ್ಲ. ಆಮೇಲೆ ಇಡೀ ದೇಹ ನೋವು, ಪೇನ್, ಹೊಳ್ಳ್ಯಾಡ್ ನಿದ್ದಿನ ಹತ್ತಂಗಾಗ್ಯದ. ಪೇನು ಅಂದ್ರೆ ಪೇನ್ ಬರ್ಲಿಕ್ಕದ. ಈಗ ಒಂದು ನೀವು ನೀರು ಸರಿಯಾಗಿ ಕುಡಿತಾ ಇಲ್ಲ. ನೀರು ಸಮಗ್ರವಾಗಿ ನೀರು ಕುಡಿದ್ರೆ ಯಾರಿಗೂ ಯಾವ ನೋವುಗಳು ಬರಲ್ಲ. ಓಕೆ ಸರ್. ನೋವುಗಳು ಬರೋದು ದೇಹದಲ್ಲಿ 2 ಮುಖಾಂತರ. ಒಂದು ವಾಯು ನೋವುಗಳು, ನೀರಿನ ಡಿಹೈಡ್ರೇಷನ್ ಅಂತ ಬರೋದು. ಈ 2 ನಾವು ಪ್ರಧಾನವಾಗಿ ಗುರುತಿಸ್ಬೇಕು. ಈ 2 ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಿದರೆ, ವಾಯು ರೂಪದಲ್ಲಿ ಅಂದ್ರೆ ಈ ಅಸಿಡಿಕ್ ಮತ್ತೆ ಗ್ಯಾಸ್ಟ್ರಿಕ್ ಆಗೋದು, ಈ ಸರಿಯಾದ ನಮ್ಮ ಈಗ ಹೇಳಿದ್ವಲ್ಲ ಡೈಜೆಷನು, ಅಬ್ಸಾರ್ಪ್ಷನು, ಎಕ್ಸ್ಕ್ರಿಷನ್ ಅಂದ್ರೆ ಜೀರ್ಣಕ್ರಿಯೆ, ಸಂಗ್ರಹಣೆ ಮತ್ತೆ ಕೊನೆಯದಾಗಿ ವಿಸರ್ಜನೆ, ಈ 3 ಸರಿಯಾಗಿ ಆಗಿಲ್ಲ ಅಂದ್ರೆ ಅದರಿಂದ ಈ ವಾಯು ಅನಿಲಗಳು, ಈ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ. ಈಗ ನೋಡಿ, ನಾವು ಯಾವುದೇ ಒಂದು ಅವಯವ ಕೆಲಸ ಮಾಡ್ತಾ ಇದ್ದ, ಜೀವಕೋಶ ಕೆಲಸ ಮಾಡ್ತಾ ಇದ್ರು ಅದೇನು ಉತ್ಪನ್ನ ಮಾಡ್ತಾ ಇರ್ತದೆ ಗೊತ್ತಾ? ತಗೊಂಡೋದು ಬ್ಲಡ್ ಮುಖಾಂತರ, ರಕ್ತ ಮುಖಾಂತರ ಆಕ್ಸಿಜನ್ ತಗೊಂತದೆ, ಇಂಗಾಲನ ಜನರೇಟ್ ಮಾಡುತ್ತೆ, ಇಂಗಾಲನ ಉತ್ಪನ್ನ ಮಾಡುತ್ತೆ. ಇಂಗಾಲ ಏನ್ ಮಾಡ್ಬೇಕದು? ಬ್ಲಡ್ ಮುಖಾಂತರ ನಮ್ಮ ಉಸಿರಾಟಕ್ಕೆ ಅಂದ್ರೆ ಶ್ವಾಸಕೋಶಗಳು ಬಂದು ಅಲ್ಲಿಂದ ಆಚೆ ಕಡೆ ಹೋಗ್ಬೇಕು. ಅದು ಹೋಗ್ತಾ ಇಲ್ಲ ಅಂತ ಏನಾಗುತ್ತೆ, ಆ ವಾಯುವು ಹಾಗೆ ಸ್ಟ್ರಕ್ ಆಗತ್ತೆ. ಆ ವಾಯು ಸ್ಟ್ರಕ್ ಆಗುವಾಗ ಏನಾಗುತ್ತೆ, ಎಲ್ಲೆಲ್ಲಿ ಸ್ಟ್ರಕ್ ಆಗುತ್ತೋ ಅಲ್ಲೆಲ್ಲ ನಿಮ್ಗೆ ಏನ್ ಬರುತ್ತೆ? ನೋವುಗಳು ಬರುತ್ತೆ. ಅದು ವಾಯು ಸಂಬಂಧಿತ ನೋವುಗಳು ಅಂತ ಹೇಳ್ತೀವಿ. ಓಕೆ, ಅಂದ್ರೆ ವಾತಕ್ಕೆ ಸಂಬಂಧಿತ ನೋವುಗಳು ಇವೆಲ್ಲ. ಅದನ್ನು ಒಂದು ಕಾರಣ. ಅದಕ್ಕೂ ನಮ್ಮ ಮುದ್ರಗಳಿದೆ, ಎಲ್ಲ ಮಾಡ್ಕೊಂತ ಒಳ್ಳೆ ಪ್ರಾಣಾಯಾಮ ಮಾಡ್ತಾ ಹೋದ್ರೆ ಇದು ಖಂಡಿತ ಕಡಿಮೆ ಆಗ್ತಾ ಬರ್ತದೆ. ಈ ವಾಯು ಸಂಬಂಧಿತ ವಾತ ಸಂಬಂಧಿತ ಎಲ್ಲ ನೋವುಗಳು ಕಡಿಮೆ ಆಗ್ತದೆ. ಆಮೇಲೆ ನೀರು ಯಾವಾಗ ಡಿಹೈಡ್ರೇಷನ್ ಆಗತ್ತೋ, ಸೊ ಉದಾಹರಣೆಗೆ ಇಲ್ಲಿ ಡಿಹೈಡ್ರೇಷನ್ ಆಗಿದೆ, ನೀರು ಸರಿಯಾಗ ಅಂದ್ರೆ ಈ ನೀರಿನ ಅಂಶ ಪ್ರತಿ ಜೀವಕೋಶಕ್ಕೆ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಪ್ರತಿ ದಿವಸ ಹೇಳ್ತಾ ಇದ್ದೀನಿ. ಮೊದಲನೇ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಶುರು ಆಗಿದಿಂದ ಇಲ್ಲಿವರೆಗೂ ಹೇಳ್ತಾನೆ ಬಂದಿದ್ದೀನಿ ನಾನು. ನೀರು ಕುಡಿಯೋ ವಿಧಾನ, ನೀರು ಎಷ್ಟು ಕುಡಿಯಬೇಕು, ಸೊ ಯಾವ ಥರ ನೀರು ಕುಡಿಬೇಕು, ಯಾವ ರೀತಿಯಲ್ಲಿ ಕುಡಿಬೇಕು, ಯಾವ ರೀತಿಯಲ್ಲಿ ಅದು ಶಕ್ತಿವಂತ ಮಾಡ್ಕೋಬೇಕು ನೀರನ್ನು, ಪ್ರತಿಯೊಂದು ಹೇಳ್ತಾ ಬಂದಿದ್ದೀನಿ. ಎಷ್ಟೋ ವಿಡಿಯೋಗಳಿದೆ, ಅದು ಪಾಲನೆ ಮಾಡಿದೆ ಸರಿಯಾದ ರೀತಿಯಲ್ಲಿ. ಉದಾಹರಣೆಗೆ ಈ ತಲಭಾಗದಲ್ಲಿ ಇಲ್ಲಿರುವಂಥ ಜೀವಕೋಶಗಳಿಗೆ ನೀರು ಸೇರಿಲ್ಲ, ಇಲ್ಲಿ ಡ್ರೈ ಆಯಿತು ಅಂದ್ರೆ ಡಿಹೈಡ್ರೇಟ್ ಆಯಿತು, ಇಲ್ಲಿ ತಲೆನೋವು ಶುರು ಆಯಿತು. ನಾವೇನು ಹೇಳ್ತೀವಿ, ತಲೆನೋವು ಬರ್ತಾ ಇದೆ, ಮೈಗ್ರೇನ್ ಬರ್ತಾ ಇದೆ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ, ಇನ್ನೊಂದು ಮದ್ದು ಕೊಡ್ತಾನೆ, ಇನ್ನು ಕೆಟ್ಟು ಹೋಗ್ತದೆ ಅದು. ಅದೆಲ್ಲ ಮಾಡಬೇಕಾಗಿರೋದು ಒಂದು 4 ದಿವಸ ನೀರು ಸರಿಯಾದ ರೀತಿಯಲ್ಲಿ ಕುಡಿ. ಆಮೇಲೆ ನೀವು ಬಂದು ಹೇಳಿ ತಲೆನೋವು ಹೋಗಿದೆ ಇಲ್ಲ ಅಂತ ನೀವು ಹೇಳಿ. ನೀವು ಹೇಳ್ತೀರಿ, ಸರ್ ತಲೆನೋವು ಹೋಯ್ತು ಸರ್, ಏನಾಯ್ತೋ ಗೊತ್ತಿಲ್ಲ, ತಲೆನೋವು ಹೋಯ್ತು. ಯಾಕೆ ಹೋಯ್ತು? ನೀವು ನೀರು ಸರಿಯಾದ ರೀತಿಯಲ್ಲಿ ಕುಡಿದ್ರಲ್ಲ, ನೀವು ನೀರು ಸರಿಯಾದ ರೀತಿಯಲ್ಲಿ 4 ದಿವಸ 5 ದಿವಸ ನೀವು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದ್ರಿ. ಅದರಿಂದ ಇಲ್ಲಿರುವಂಥ ಜೀವಕೋಶಗಳಿಗೆ ಸರಿಯಾದ ರೀತಿಯಲ್ಲಿ ನೀರಾಂಶ ಸೇರ್ತು. ನೀರಾಂಶ ಯಾವಾಗ ಸೇರಿದೆಯೋ, ಹೈಡ್ರೇಷನ್ ಆಗಿದೆಯೋ, ಆವಾಗ ಅಲ್ಲಿರುವಂಥ ಜೀವಕೋಶಗಳು ಕೆಲಸ ಮಾಡ್ತಾ ಇದೆ. ಸರಿಯಾಗಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ನಿಮ್ಗೆ ತಲೆನೋವು ಹೋಯ್ತು, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಥ್ಯಾಂಕ್ ಯು ಸರ್. ಆಯ್ತು, ನೀರ್ ಕುಡಿದು ಮಾಡ್ಕೋತೀನಿ. ಹೊಟ್ಟೆ ಹಸ್ದಾಗ ಸ್ವಲ್ಪ ಏನಾರ ತಗೊಂಡಿರ್ತೇನೆ ಆಹಾರ, ನಡೀತದಲ್ರಿ ಸರ್?
ಅಂದ್ರೆ ನೀವು ಯಾವುದೇ ನೀರು ಕುಡಿಯುವಾಗ 1 ಗಂಟೆ ವ್ಯವಧಿ 45 ನಿಮಿಷ ಗ್ಯಾಪ್ ಕೊಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮಾಲತಿ ಅಮ್ಮ. ಗುರುಜಿ, ನಾನು ಇನ್ನೊಂದು ನಿಮಿಷ ಮಾತಾಡ್ತೀನಿ. ಈಗ ನಮ್ಗೆ ಭಿನ್ನವಾಗಿ ಆಲೋಚಿಸುವ ಜ್ಞಾನ ಹಂಚಕ್ಕೆ ಬರ್ತಾ ಇರುವ ನಮ್ಮ ನೆಚ್ಚಿನ ಸುರನಾಗಂಬಿಕಾ ಮೇಡಮ್ ಅವರ ಆಸಕ್ತಿ, ಶ್ರದ್ಧೆ ನಮ್ಗೆಲ್ಲರಿಗೂ ಒಂದು ಸ್ಫೂರ್ತಿನೇ ಅಂತ ಹೇಳ್ಬೇಕು. ಅವ್ರು ಆಕ್ಚುಲಿ ವೃತ್ತಿಯಲ್ಲಿ ಟೀಚರ್, ಆಯ್ತಾ. ಅವರು ಬೆಳಗ್ಗೆಯಿಂದ ಇಷ್ಟೊತ್ತನೇ ನಾನ್ ನೋಡ್ದೆ, ಅವ್ರು ಇನ್ನೂ ಕೋ-ಹೋಸ್ಟ್ ಅಲ್ಲೇ ಇದ್ದಾರೆ. ಅವ್ರಿಗೆ ಎಷ್ಟು ಆಸಕ್ತಿ ಇದೆ ತಿಳ್ಕೊಬೇಕು, ಏನ್ ಹೇಳ್ತಾರೆ ಅನ್ನೋದು ತಿಳ್ಕೊಬೇಕು ಅನ್ನೋದು ಎಷ್ಟೊಂದು ಆಸಕ್ತಿ ಇದೆಯಲ್ಲ. ಅದಕ್ಕೇನೆ ದಯವಿಟ್ಟು ಮಾಸ್ಟರ್ಸ್, ಒಂದು ದಿನ ನೀವು ಅಟೆಂಡ್ ಆಗಿ 1 ದಿವಸ ಬಿಟ್ಬಿಟ್ರೆ ನಿಮ್ಗೆ ಏನೇನೋ ಅರ್ಥ ಆಗೋದಿಲ್ಲ. ಡೇ ಬೈ ಡೇ ಏನಿದೆ ಅಂತ ನೀವು ಅಲ್ಲಿ ಏನ್ ಮಾಡ್ಬೇಕು, ಅಗ್ದು ನೋಡ್ಬೇಕು. ಅವಾಗ ನಿಮ್ಗೆ ಏನಾದ್ರೂ ಸಿಗುತ್ತೆ. ಈಗ ನಾವು ಒಂದು ಬಂಗಾರವನ್ನ ಮೇಲ್ಗಡೆನೆ ಇರೋದಿಲ್ಲ, ಬಂಗಾರನ ಅದು ಎಲ್ಲಿರುತ್ತೆ, ಒಂದು ಗಣಿಯಲ್ಲಿ ಇರುತ್ತೆ. ಅದನ್ನ ನಾವು ಅಗ್ದು ತೆಗ್ದಾಗ ಮಾತ್ರ ಬಂಗಾರ ಸಿಗುತ್ತೆ. ನೀವು ಬರೀ 1 ದಿವಸ 2 ದಿವಸ ಜಾಯಿನ್ ಆಗಿ ಬಿಟ್ಬಿಟ್ರೆ ಏನು ಅರ್ಥ ಆಗಲ್ಲ. ದಯವಿಟ್ಟು ಡೈಲಿ ಜಾಯಿನ್ ಆಗಿ, ಮತ್ತೆ ಡೈಲಿ ಏನೇನ್ ಹೇಳ್ಕೊಡ್ತಾರಲ್ಲ ಅದನ್ನೆಲ್ಲ ಪಾಲಿಸಿ ಅಂತ ಹೇಳಿಕ್ ನಾನ್ ನಿಮ್ಗೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ. ಇನ್ನ ಪ್ರಶ್ನೆಗಳೆಲ್ಲ ಆಯ್ತು ಅನ್ಸುತ್ತೆ ಗುರುಜಿ, ಕಾರ್ಯಕ್ರಮವನ್ನ ಮುಗಿಸೋಣ. ಮುಕ್ತಾಯ ಮಾಡಿ. ಓಕೆ ಮಾಸ್ಟರ್ಸ್, 215ನೇ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಅದ್ಭುತವಾದ ಸೆಷನ್ ಭಿನ್ನವಾಗಿ ಆಲೋಚಿಸಿ ಅದ್ರಿಂದ ಪ್ರಾರಂಭವಾಗಿ ನೆಲ್ಲಿಕಾಯಿ ಮನೆ ಮದುವೆಗೆ ಮುಕ್ತಾಯ ಆಯ್ತು. ಇಷ್ಟೊತ್ತು ಶಾಂತ ರೀತಿಯಿಂದ ಕುತ್ಕೊಂಡು ಕೇಳಿದಂತಹ ಎಲ್ಲಾ ಮಾಸ್ಟರ್ಸ್ಗೂ, ಹಾಗೆ ನಮ್ಗೆ ಜ್ಞಾನ ಹಂಚಕ್ಕೆ ಬಂದಂತಹ ನಮ್ಮ ಸುರನಾಗಂಬಿಕಾ ಮೇಡಮ್ ಮತ್ತೆ ನಮ್ ನಾಗರಾಜ್ ಗುರುಜಿ, ರಂಗನಾಥ್ ಗುರುಜಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೇನೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ನಮ್ಮ ಎಲ್ಲಾ ಹೊಸ ಮಾಸ್ಟರ್ಸ್ಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಆದಷ್ಟು ಮಾಸ್ಟರ್ಸ್ ದಿನಾಲು ಜಾಯಿನ್ ಆಗಿ, ಯಾರೂನು ಬಿಡ್ಬೇಡಿ. ಯಾಕಂತಂದ್ರೆ ನಿಮ್ಗೆ ಪ್ರತಿಫಲ ಒಂದೇ ಸಿಗೋದಿಲ್ಲ, ಯಾವ್ದೂನು ಬೇಗ ಸಿಗಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ದಯವಿಟ್ಟು ನೀವು ದಿನ ಜಾಯಿನ್ ಆಗ್ತಾ ಇದ್ರೆ ನಿಮ್ಗೆ ಇಲ್ಲಿ ಹೊಸ ವಿಷಯಗಳು, ನಿಮ್ ಮನ್ಸಲ್ಲಿ ಏನೇ ನೋವು ಇದ್ರೂನು ಹೋಗುತ್ತೆ, ಏನೇ ಕಾಯಿಲೆಗಳಿದ್ರೂನು ವಾಸಿ ಆಗುತ್ತೆ. ಮತ್ತೆ ಎಷ್ಟೇ ನಮ್ದು ಏನೇ ಪೂರ್ವ ಜನ್ಮದಲ್ಲಿ ಏನೋ ಒಂದ್ ಕರ್ಮ ಮಾಡಿರ್ತೀವಿ, ಯಾವ ಮನುಷ್ಯನು ಪರ್ಫೆಕ್ಟ್ ಆಗಿರೋದಿಲ್ಲ, ಎಲ್ಲರೂ ತಪ್ಪು ಮಾಡಿರ್ತಾರೆ. ಅದಕ್ಕೆ ಒಂದು ತಿದ್ಕೊಳಕ್ ಇದು ಒಂದು ಒಳ್ಳೆಯ ಒಂದು ವೇದಿಕೆ. ಮತ್ತೆ ನಮ್ಗೆ ಇಲ್ಲಿ ಸಮಾಧಾನ ಅನ್ನೋದು ತುಂಬಾನೇ ಸಿಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ, ಮಹಾವತಾರ್ ಟಿವಿ ಸಬ್ಸ್ಕ್ರೈಬ್ ಆಗಿ. ನಿನ್ನೆ ಅಂದ್ರೂ ನಂಗೆ ತುಂಬಾನೇ ಖುಷಿ ಆಯ್ತು. ನಾವು ಮಾಡಿರುವಂತಹ ಒಂದು ನಾಟಕ 850 ವ್ಯೂಸ್ ಮೇಲ್ ಹೋಗ್ಬಿಟ್ಟಿದೆ. ಎಷ್ಟು ಖುಷಿ ಆಯ್ತು ಅಂತಂದ್ರೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದ್ರಲ್ಲಿ ಒಂದು ಸಾಮಾಜಿಕ ಸಂದೇಶ ಇದೆ, ಅದು ಎಲ್ಲರಿಗೂ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಒಳ್ಳೆಯದನ್ನ ಸ್ವೀಕರಿಸಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಗುರುಜಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.